ಸಾಕು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನ 1 ಗಂಟೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾನು ಹರುಷಿನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾಯಿತು. ಇವಾಗ ನಾನು ಹರುಷಿ ಸ್ವಲ್ಪ ಜಯನಗರಕ್ಕೆ ಹೋಗಿ ಬರೋಣ ಅಂತ, ಹಾಗೆ ನನ್ನ ಫ್ರೆಂಡ್ ಸಂಧ್ಯಾನು ಕೂಡ ಬರ್ತಿದ್ದಾಳೆ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಊಟ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ದೀವಿ. ಅದಕ್ಕೆ ಅವಳು ಬಂದ ತಕ್ಷಣ ರೆಡಿ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಫುಲ್ ಸ್ಲೀವ್ ಹಾಕೋಬೇಕು, ಬಿಸಿಲಿರುತ್ತೆ. ಆಕ್ಚುಲಿ ಬಸ್ಸಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿಂದ ಬಿಸಿಲಿರಲ್ವಾ, ಇಲ್ಲಿಂದ ಇವಳನ್ನ ಕರ್ಕೊಂಡು ಬಸ್ ಸ್ಟಾಪ್ ವರ್ಗು ಹೋಗೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ಕಡೆಯಿಂದ ಆಟೋದಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಬೇಕಾದ್ರೆ ಬಸ್ಸಲ್ಲಿ ಬರೋಣ ಅಂತ. ಇವಾಗ ಹೊರಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು. ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿ ಸಾಕೈತೆ, ಆಟೋನೇ ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಬಸ್ಸು ಬಂತು, ಬಸ್ಸೆಲ್ಲ ಹೊರಟಿದ್ದೀವಿ ನಾವು ಇವಾಗ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನೋಡಿ, ಅಲ್ಲಿ ಸಂಧ್ಯಾ ಅಂಟಿದ್ದಾರೆ ನೋಡೋಣ. ಯಾರದು? ಹಾಯ್ ಹಾಯ್ ಡಿಯರ್. ಹಲೋ, ಅವಳು ನಿದ್ದೆ ಮೂಡು ಕಣೆ. ಹಲೋ ಹರ್ಷಿ, ಮೊನ್ನೆ ತಾನೇ ತಿಂದಿದ್ದೀವಿ ಪಿಜ್ಜಾ. ಪಿಜ್ಜಾ ಡಿಫ್ರೆಂಟ್. ಅವಾಗ ನಾವೆಲ್ಲ ಇವೇ ಮದುವೆ ಒಂದ್ಸಲ ಬೀಚಲ್ಲಿ ಮೀಟ್ ಆಗಿದ್ಯಲ್ಲ ಎಲ್ರೂ, ಹಿಂಗೆ ವಾಕಿಂಗ್ ಮಾಡ್ಕೊಂಡು. ಎಲ್ಲೇ ಹೋಗ್ಬೇಕು? Yeah, today don't leave Sandhya aunty hand. Okay? Ashi, today don't leave Sandhya aunty hand. ಏನು ಕೊಟ್ರಮ್ಮ? ಕೊಡು, ಇನ್ನೊಂದ್ಸಲ ಕೊಡು. ನೀನು ಕೊಡು. ಅದು ಯಾವುದದು ಮೀಲ್ಸ್ ಯಾವುದೋ ಇದೆಯಲ್ಲ ಅದು ಬೇಕಾ? ಸ್ಪೈಸಿ ಚಿಕನ್ಸ್ ಎಲ್ಲ ಇದೆ ಅದ್ರಲ್ಲಿ. ಬೇಡಪ್ಪ, ನಿನ್ನ ಜೊತೆ ಯಾಕೆ ಚಿಕನ್ ತಿಂದು? ಅಲ್ಲ, ಅಲ್ಲಿದೆಲ್ಲ ಮೀಲ್ಸ್, ಎವ್ರಿ ಡೇ ವ್ಯಾಲ್ಯೂ ಮೀಲ್ಸ್. ಅದು 149 ಇದೆಲ್ಲ ತೊಗೊಬಿಡೋಣ. ಇದು ಹಾಂ ಸಾಕಲ್ಲ ಅಷ್ಟೇ.
ಅಷ್ಟು ಏನು ನಂಬರ್ ಇದು? 44. ಅವ್ರು ಕರೀತಾರೆ ಅವಾಗ ಹೋಗ್ಬೇಕು. ಹಾಂ ಟೇಕ್ ಒನ್. ಇನ್ನೊಂದು ಟ್ರೈ ತೊಗೋಬೇಕಿತ್ತಾ? ಹಾಂ ಅಷ್ಟೇ. ಹೌ ಇಸ್ ದಿಸ್? ಯು ಶುಡ್ ಚೀವ್. ಅವಳಿನ ಸುಮ್ಮನೆ ಮಾಡೋಣ. ಚೆನ್ನಾಗಿದೆಯಾ? ಹ್ಞೂ ಇಲ್ಲಿ ಬರ್ಗರ್ ಖಾಲಿ ಆದ್ಮೇಲೆ ತಂದ್ಕೊಡ್ತಾರೆ. Not nice, it's so delicious. So delicious, ma. So delicious. Want to taste it? Mango. ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ? ಸ್ಟ್ರಾಬೆರಿ ಚೆನ್ನಾಗಿದೆಯಾ? ಮ್ಯಾಂಗೋ ಚೆನ್ನಾಗಿದೆಯಾ? Strawberry mango. ಎಲ್ಲ ಚೆನ್ನಾಗಿರುತ್ತೆ ಬಿಡು. ನನಗೆ ಫೋಟೋಸ್ ತೆಗಿತೀನಿ ಕೊಡು. ಜೋಕರ್ ಹತ್ರ ಬೇಕಾ? ಇಲ್ಲಿ ಕೂಡಿಸಿದ್ದು ಆ್ಯಕ್ಚುಲಿ ಅದನ್ನ ಅಮ್ಮ ರೀತಿ ಅಮ್ಮ ತೆಗಿತು. ಎಲ್ಲಿ ನಿಂತ್ಕೊಳ್ತೀರಾ? ಮೊನ್ನೆ ತಾನೇ ಗ್ಲಾಸ್ ಹಾಕ್ಸ್ಬಿಟ್ಟೆ ಹುಷಾರಮ್ಮ ಹೇಳಿದಾರೆ. ಅವಳು ಬೆಳೀತಾ ವೆಯ್ಟ್ ಆಗಿದ್ದಾರೆ. ಇಲ್ಲಿಂದ ತೆಗಿಬೇಕಾ? ನೀನೇನು ವೈಡ್ ಆ್ಯಂಗಲ್ ಇಟ್ಟಿದ್ಯಲ್ಲ? ಅದು ಒಂಥರ ಸೀಸನ್ ಸರಿ ಇಲ್ಲಲ್ಲ. ನಿಂತ್ಕೊಳ್ರಿ ಹಂಗೆ ಕೈ ಹಿಡ್ಕೊಂಡು. ಅಲ್ಲೇ ಮೆಟ್ಲ ಮೇಲೆ ನಿಂತ್ಕೋ ಹರ್ಷಿ. ಕೈ ಹಿಡ್ಕೊ ಹಂಗೆ. ಅವಳು ಇನ್ನೇನೋ ಮಗು ಅಂದ್ಕೊಂಡಿದ್ಯಾ ಎತ್ಕೊಳಕ್ಕೆ? ಚಿಕ್ಕ ಮಗುನ ಬಟ್ಟೆ ಸರಿ ಮಾಡ್ಕೊ ಬಂಗಾರಿ. ನೋಡು ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಫಸ್ಟು ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಬರ್ಗರ್ ತಿನ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಕಾಂಪ್ಲೆಕ್ಸ್ ಒಳಗಡೆ ಬಂದ್ವಿ. ಅಲ್ಲಿ ಒಳಗಡೆ ಹೋಗೋದಿತ್ತಲ್ಲ. ಆರುಷಿ ಎಲ್ಲೋಗ್ತಿದ್ಯಾ? ನಿನ್ನ ಕೈ ಹಿಡ್ಕೊ. ಯಾವಾಗ ನೋಡಿದೆ? ನೋಡೋಣ. ನೀನು ಸ್ಕರ್ಟ್ ಅಂತಾನೆ ನೋಡಿಲ್ಲ. ಆ ಕಡೆ ಒಳಗಡೆ ಹೋಗೋಣ. ಬಾಯಿ ಅಲ್ಲೋಗೋಣ ಬಾ. ಆ ಕೈ ಇಟ್ಕೋ ಸರ್. ಅಲ್ಲ ಮುಂಚೆನೆ ಬುಕ್ ಮಾಡ್ಕೋಬೇಕು ತಾನೆ. ಸ್ಕರ್ಟ್ ಬೇಕು ಅಂದೋಳು. ಇದೇ ಡೆಡ್ ಎಂಡು. ಬಾ ನೋಡೋಣ. ಡೆನಿಮ್ ಬೇಡ ಅಲ್ಲ? ಇಲ್ಲಿದೋ ನೋಡೆ. ಇಲ್ಲೋ ಯಾವುದೋ ಇದೆ ಅನ್ಸುತ್ತೆ. ಅಲ್ಲ ಇಲ್ಲೊಂದು ಯಾವುದೋ ಶಾಪಲ್ಲಿದೆ ನೋಡು. ಇಲ್ಲಿ ಹಾಕಿದ್ರೆ ಇದು ಸ್ಕರ್ಟ್ಸ್ ಅಲ್ಲ, ಫ್ರಾಕ್ಸ್. ಫ್ರಾಕ್ ಬೇಡಲ್ಲ? ಅಷ್ಟು ಇರೋ ಬಂಗಾರಿ. ಎಲ್ಲೇ? ಇಲ್ಲ ಕಣೆ. ಹರ್ಷಿ ಬಾಯ್ಲಿ. ಡ್ರೆಸ್ ತೊಗೊಂಡು ಅದಕ್ಕೆ ಹಂಗೆ ತೊಗೊಬೋದು. ಹ್ಞೂ ಪಿಂಕ್ ಬಂದು
ಸ್ಟಡ್ಸಾ? ನಾನು ಒಂದು ಸ್ಟಿಯರಿಂಗ್ಸ್ ತಗೋಬೇಕು. ನೋಡು ಹಂಗೆ ಕಂಡು ಆರುಷಿ ಡೋಂಟ್ ರನ್. ಈ ಥರ ಏನು ವೈಟ್ ಇತ್ತು ಹಿಂಗೆ ಬ್ಲ್ಯಾಕ್ ಕಲರ್ ಬೋಟ್ ಹೌಸ್ಗೆ ಹಾಕೋಣ ಅಂತ ಪ್ಲಾನ್ ಮಾಡ್ತೀನಿ. ನೀನು ಆ ಥರದ್ದು ಹಾಕೊಳ್ತಾ ಇದೆಯಾ? ಹಾಂ ಹಾಂ. ಆರು ಹೌಸ್ಗೆ ಹಾಕ್ಕೊಳ್ತೀವಲ್ಲೇ ಆ ಥರದ್ದು. ಎಷ್ಟು ಹೇಳಿದ್ದು ಅದಕ್ಕೆ? ಇದು 250 ಅಲ್ಲ? ಹಾಂ, ಇದನ್ನೇನು ಹೇಳಿದ್ದು? ಈ ಥರ ಟಾಪೇ ನಾನು ಹೇಳಿದ್ದು. ಬಾ ಸಂಧ್ಯರಾಣಿ ಬಾ. ನಾನು ಎರಡೂ ಇಷ್ಟ ಆಯಿತು. ಅದಕ್ಕೆ ಬ್ಲ್ಯಾಕು ಎರಡು ತೊಗೋತೀನಿ. ಎರಡು ತಗೋ. ಬ್ಲ್ಯಾಕ್ ಟಾಪ್ ತಗೋ. ಏಕೆ ನೋಡಿ, ಎರಡೂ ಚೆನ್ನಾಗಿದೆ. ಇದೇ ತಗೋ ಹೋಗ್ಲಿ, ವೈಟು ಮತ್ತು ಬ್ಲೂ ಬ್ರೈಟಾಗಿ ಕಾಣಿಸ್ತಾ ಇದೆ. ಋಷಿ ಕಾಮ್. ಹಾಂ, ಮತ್ತು ಇದೇ ತಗೋ. ಇಲ್ಲ ಬ್ಲ್ಯಾಕ್ ಇಷ್ಟಪಡ್ತೀವಿ ಅಂದರೆ ಅದಕ್ಕೆ ಬ್ಲ್ಯಾಕ್ ತಗೋ. ವೈಟ್ ಆರ್ ಬ್ಲ್ಯಾಕ್, ಚೂಸ್ ಯುವರ್ ಸೆಲ್ಫ್. ಹಾಕ್ಬೋದಲ್ಲ, ವಿಡಿಯೋ ಮಾಡ್ಕೋಬೋದಲ್ಲ? ಹಾಂ ಹಾಂ, ಡ್ಯಾನ್ಸ್ ಆಡಿ. ಹ್ಞೂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಇವಾಗ ಹೊಸ್ದಾಗಿ ಶುರು ಮಾಡಿರೋದು. ಬಾಯ್ ಬಾಯ್, ಥ್ಯಾಂಕ್ ಯು. ಅವಳು ಬೇಗ ಎಲ್ಲರನ್ನೂ ಹಚ್ಕೊಂಡ್ಬಿಡ್ತಾಳೆ. ಹಾಂ, ತೋರ್ಸು. ಹಾಕಿದ್ರ ಅಷ್ಟೇನಾ? ಇನ್ನೇನು ಬೇಕು? ಅಷ್ಟೇನಾ? ಹಾಂ, ತೋರ್ಸು. ಚೆನ್ನಾಗಿರುತ್ತೆ ಬಿಡು ಅದು ಕ್ರಾಪ್ ಟಾಪ್ಗೆಲ್ಲ. ಇನ್ನೊಂದು ಪೀಸ್ ಇದ್ದೀರಾ ನಾನು ತೊಗೊಳ್ತಾ ಇದ್ದೆ. ಯಾಕೆ ಅಂಕಲ್ ಒಂದೇ ಪೀಸ್ ಇಟ್ಕೊಂಡಿದ್ದೀರಾ? ಹೌದಾರಿಗೆ? ಹೌದಾ, ಎಷ್ಟು? ಇಲ್ಲಿಗೆ ಬಂದು ಬರ್ತೀರಾ? ಚೆನ್ನಾಗಿದೆಯಾ ಋಷಿ ಐಸ್ ಕ್ರೀಮ್? ಲುಕ್ ಅಟ್ ಮೀ. ಹೆಂಗಿದೆ? ಇವಾಗ ನಮ್ಮ ಟರ್ನ್. ಎಲ್ಲೋದು ಹಂಗೆ ಐತೆ. ಚೆನ್ನಾಗಿದೆಯಾ ಐಸ್ ಕ್ರೀಮ್? ಹೆಂಗಿದೆ ಋಷಿ ಬೇಬಿ? ತೋರ್ಸ ಋಷಿ. ಯಾವ ತೋಳಿ ಅಂತ ಕೇಳಿದ್ದೆ. ಏನದು? ಏನದು? ಅಯ್ಯೋ, ಏನದು? ಚೆನ್ನಾಗಿಲ್ಲ ಅಂತ ಅತ್ತೇನೂ ಹೇಳಿಲ್ಲ. ಚೆನ್ನಾಗಿಲ್ಲ, ಅದು ಹಾಕೋಬೇಡ ಅಂತೇಳಿ ಅಂತ. ಇದೇನಾ ಮೈಸೂರು ಸರ್ಕಲ್ ಕಣೆ? ಓಕೆ ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹೇಳ್ತಾ ಇದ್ದೀನಿ ಹನಿಮೂನ್ಗೆ ಹೋಗ್ತಾ ಇದೆಯಾ ಅಂತ. ಹ್ಯಾಪಿ ಜರ್ನಿ ಹೇಳು. ಹ್ಯಾಪಿ ಜರ್ನಿ. ಇನ್ನೂ ಟೈಮ್ ಇದೆ, ಬಾಲ್ ಹಗ್ ಮಾಡ್ಕೊಂಡು. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಫೋಟೋ ಕಳಿಸಿ. ಕಮಿಂಗ್. ಹ್ಯಾಪಿ ಹನಿಮೂನ್. ರೋಷನ್ಗೂ ಹ್ಯಾಪಿ ಹನಿಮೂನ್. ಏ ಹ್ಯಾಪಿ ಜರ್ನಿ. ಹಾಂ, ನಾವು ಎನ್ಕೋತಿದ್ದೀವಿ.
ಏನಾಗಿದೆ ಚೆನ್ನಾಗಿ ಕಾಣಿಸ್ತದೆ ಸುಮ್ಮನೆ ಏನಾಯ್ತು ಏನಾಯ್ತು ಸುಖಿ ಏಯ್ ಹ್ಯಾಪಿ ಜರ್ನಿ 1 ಸೆಕೆಂಡ್ ಬಾಯ್ ಬಾಯ್ ಅಶಿ ಬಾಯ್ ನಿಂತ್ಕೊಂಡು ಹೋಗ್ಬೇಕು ಇಲ್ಲ ಕಾಯಕ್ಕಾಗುತ್ತಾ ಹಾಂ ಹೋಗಿ ಸೀಟ್ ಇದೆ ಹೋಗಿ ಬಾಯ್ ಹುಷಾರು ಹಾಂ ಫೋನ್ ಮಾಡು ಫೋನ್ ಮಾಡು ಶಾಪಿಂಗ್ ಸುಸ್ತಾಗೋಯ್ತಾ ಋಷಿ ಹಾಂ ಡಿ ಮಾರ್ಟಿಂದ ಸ್ವಲ್ಪ ಮುಂದೆ ನೋಡ್ತಾರೆ ನೀವು ಆ ಕಡೆ ಇದ್ದವ್ರೇನಾ ಹಾಂ ಏನು ಮಾಡಿದ್ರಿ ನೀವು ನಾವು ಬರೋಷ್ಟರಲ್ಲಿ ಇವಾಗ 7 ಗಂಟೆ ಅಲ್ಲಿ ಸಾಕಾಯ್ತು ಜಯನಗರದಿಂದ ಏನೇನು ತಗೊಂಡಿದ್ವಿ ನೋಡೋಣ ಬಂದಿದ್ದಾವೆ ಜಡೆಗೆ ಹಾಕೋದು ಇದು ಟಾಯ್ ಸಾಕಾಯ್ತು ನಾನು ಸ್ಕರ್ಟ್ ಅದು ತಗೊಂಡೆ ಇದನ್ನು ನಾನು ಸಂಧ್ಯಾಂಗೆ ಅಂತ ಚೂಸ್ ಮಾಡಿದ್ದು ಅವಳು ಇನ್ನೊಂದು ಬ್ಲ್ಯಾಕ್ ಕಲರ್ ತೊಗೊಳ್ತೀನಿ ಎರಡೂ ಇಷ್ಟ ಆಗಿತ್ತು ಅವಳಿಗೆ ಸರಿ ಅವಳು ನಾನು ಬ್ಲ್ಯಾಕ್ ತೊಗೋತೀನಿ ಅಂತ ಹೇಳಿದ್ಲು ಅದಕ್ಕೆ ನಾನು ಬ್ಲೂ ತೊಗೊಂಡು ಬಂದೆ ಪ್ಯಾಂಟ್ ಈ ಪ್ಯಾಂಟ್ ಎಷ್ಟು ಚೆನ್ನಾಗಿ ಗೊತ್ತಾ 500 ರೂಪಾಯಿಗೆ 3 ಡೈಲಿ ವೇರ್ ಮಾಡ್ಕೊಬೋದು ಹಾಂ ನೋಡಿ ಈ ಕಡೆ ಬಸ್ ಸೈಡ್ ಹೋಗು ಟ್ರಾನ್ಸ್ಪರೆಂಟ್ ಏನಿಲ್ಲ ಇದೊಂದು ಹಾಗೆ ಇದೊಂದು ಇದು ಅಷ್ಟು ಟ್ರಾನ್ಸ್ಪರೆಂಟ್ ಇಲ್ಲ ಚೆನ್ನಾಗಿದೆ ಇನ್ನೊಂದು ಇದೊಂದು ತಗೊಂಡೆ ಅದಾದ್ಮೇಲೆ ಕ್ಲಿಪ್ಸ್ ಇಷ್ಟು ಕ್ಲಿಪ್ಸು ಹಾಗೆ 2 ಇಯರಿಂಗ್ಸ್ ತಗೊಂಡು ಬಂದಿದ್ದೀನಿ ಇದು ಒಂದೆರಡು ಈ ಥರ ಇವಾಗ ಉಳಿದಿದ್ದ ಹಾಕಿ ತೋರಿಸ್ಬೇಕಂತೆ ಇದು ಬೇಕಾ ನಿಂಗೆ ಕೂದಲು ಬಿಡ್ಬೇಕಾದ್ರೆ ಇದು ಬೀಚಲ್ಲಿ ಹಾಕೊಳ್ಳೋದು ಕೂದಲನ್ನ ಹೆಣಿಬೇಕು ಫಿಕ್ಸ್ ಮಾಡಬೇಕು ಇದೆಷ್ಟೊಂದು 50 ರೂಪಾಯಿ ಏನು ಮಾಡ್ತೇನೆ ಕೊಡು ಇದಕ್ಕೂ ಮಾಡಬೇಕು ಅದನ್ನ ಹಿಂಗೆ ಪ್ಲೀಟ್ಸ್ ಹಾಕ್ಬೇಕು ಮಾನಿಗೆ ಇನ್ನೂ ದೊಡ್ಡ ಜಡೆ ಬರಬೇಕು ಇವತ್ತು ಏನಾಯಿತು ಗೊತ್ತಾ ಕೆಲವೊಂದು ಸಲ ಜನಗಳನ್ನ ನಂಬಲೇಬಾರ್ದು ಅನಿಸುತ್ತೆ ಬರಬೇಕಾದ್ರೆ ಆಟೋದಲ್ಲಿ ಮಧ್ಯದಲ್ಲೇ ಬ್ರೇಕ್ ಡೌನ್ ಆಯಿತಾ ಆ ಆಟೋ ಬ್ರೇಕ್ ಡೌನ್ ಆಯಿತು ಓಕೆ ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ ಗಾಡಿಗಳು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೋಬೋದು ಸರಿ ಹೋಗಲಿ ಅಂತ ಇನ್ನೊಂದು ಆಟೋ ಬುಕ್ ಮಾಡಿದೆ ಆ ಆಟೋದವ್ರಿಗೆ ಎಷ್ಟು ಕೊಡಬೇಕಂತ ಹೇಳಿದ್ರೆ ಅವರು ನೀವು ಫುಲ್ ಪೇ ಮಾಡಿ ಓಲಾದವರೇ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ನಾನು ಬ್ರೇಕ್ ಡೌನ್ ಅಂತ ಹಾಕ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವ್ರಿಗೆ ಪೇ ಮಾಡಿಬಿಟ್ಟು ನಾನು ಮತ್ತೆ ಆಟೋ ಬುಕ್ ಮಾಡಿಕೊಂಡು ನಾನು ಮನೆಗೆ ಬಂದು ನೋಡಿದ್ರೆ ಓಲಾದಲ್ಲಿ ಯಾವುದೇ ರೀತಿ
ಬ್ರೇಕ್ ಡೌನ್ ಅಂತ ಆಗಿಲ್ಲ, ನನಗೆ ಯಾವುದೇ ರೀತಿ ಕ್ಯಾಶ್ ಬ್ಯಾಕ್ ಕೂಡ ಬಂದಿಲ್ಲ. ಅವರು ಮತ್ತೆ ಕಾಲ್ ಬ್ಯಾಕ್ ಮಾಡಿದ್ರೆ ಅಯ್ಯಪ್ಪ ಕಾಲೇ ಪಿಕ್ ಮಾಡ್ತಿಲ್ಲ. ಎಷ್ಟು ಮೋಸ ಮಾಡ್ತಾರಲ್ವ, ನೋಡೋಕ್ಕೆ ಒಳ್ಳೆಯವ್ರ ಥರನೇ ಇರ್ತಾರೆ, ಮಾತಾಡ್ತಾರೆ. ಈ ರೀತಿ ಎಲ್ಲ ಮೋಸ ಮಾಡಬಾರ್ದಲ್ವಾ. ಇದು ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು. ಈ ಥರ ಬ್ರೇಕ್ ಡೌನ್ ಅಂತ ಆದರೆ ಕ್ಯಾಶ್ ಬ್ಯಾಕ್ ಮಾಡ್ತಾರೆ ಅಂತ ಇಲ್ಲ ಅಟ್ಲೀಸ್ಟ್ ಅರ್ಧ ಅಮೌಂಟ್ ಎಷ್ಟಾದ್ರು ಇಸ್ಕೋಬೇಕಲ್ವಾ. ಈ ರೀತಿ ಎಲ್ಲ ನಮ್ಗೆ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸು. ಹೊರಗಡೆ ಹೋದಾಗ ನಾವು ಎಷ್ಟು ಹುಷಾರಾಗಿರಬೇಕು ಅನ್ನೋದನ್ನ ಪಾಠ ಕಲಿಸುತ್ತೆ. ಇನ್ನು ಆರುಷಿ ಅವ್ರ ಅಪ್ಪ ಆಫೀಸಿಂದ ಬಂದಮೇಲೆ ನಾನು ಇದೆಲ್ಲ ತೆಗೆಸ್ಕೊಂಬಂದೆ ಅಂತ ಹೇಳಿ ಅವರಿಗೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಅದನ್ನು ಹಾಕಿ ಈ ಥರ ಮಾಡ್ತಿದ್ದಾಳೆ. ಇನ್ನು ಇವತ್ತಿನ ವೀಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.